ಹಾಗೆ ಸುತ್ತಾಡ್ತಾ ಇದ್ದೀನಿ. ನಾಳೆ ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ಅಂತ ಗೊತ್ತಾಯಿತು. ಬೆಳಿಗ್ಗೆ ಒಂದು ಪುಸ್ತಕ ಓದ್ತಾ ಇದ್ದೆ, ಜಿಡ್ಡು ಕೃಷ್ಣಮೂರ್ತಿ ಒಬ್ಬ ಫಿಲಾಸಫರು. ಅವರು ಸುಮಾರು ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಪ್ರೀತಿ ಬಗ್ಗೆ ಮಾತಾಡ್ತಾರೆ, ಕಾಮದ ಬಗ್ಗೆ ಮಾತಾಡ್ತಾರೆ, ಧೈರ್ಯದ ಬಗ್ಗೆ, ಭಯದ ಬಗ್ಗೆ, ಹೀಗೆ ಸುಮಾರು ವಿಷಯಗಳ ಬಗ್ಗೆ ಇಂಡೆಪ್ತಾಗಿ ಮಾತಾಡ್ತಾರೆ. ನನಗೆ ಪ್ರೀತಿ ಬಗ್ಗೆ ಅವ್ರು ಮಾತಾಡಿದ್ದು ತುಂಬ ಇಷ್ಟ ಆಯಿತು. ಇವತ್ತಿಗೆ ರಿಲೆವೆಂಟ್ ಅಂತ ಅನಿಸುತ್ತೆ. ಯಾಕಂತಂದರೆ ಪ್ರೀತಿ ಮೊದಲಿಗೆ ಇಂಡೆಪ್ತಾಗಿ ಹೋದರೆ ಪ್ರೀತಿ ಎಲ್ಲಿಂದ ಶುರುವಾಯಿತು, ಎಲ್ಲಿ ಹುಟ್ಟಿತು ಅಂತಂದರೆ, ಮೊದಲು ಹುಟ್ಟಿದ್ದು ಪ್ರೀತಿ ಅಲ್ಲ, ಮೊದಲು ಹುಟ್ಟಿದ್ದು ಕಾಮ ಹುಟ್ಟಿದ ನಂತರನೇ ಪ್ರೀತಿ ಹುಟ್ಟಿತ್ತು. ಅದು ಹೇಗಂತ ಹೇಳಿದ್ರೆ, ಮೊದಲು ಮನುಷ್ಯ ಕಾಮನ ಹುಡ್ಕೊಂಡು ತನ್ನ ಆಫ್ಸ್ಪ್ರಿಂಗ್ಸ್ನ ಬೆಳೆಸೋದಕ್ಕೆ ಅಂತ ಶುರು ಮಾಡ್ತಾನೆ. ಆಗ ಈ ಮುಂಚೆ ಏನಾಗ್ತಿತ್ತು ಅಂದರೆ ಸೆಕ್ಸ್ ಆಗ್ತಾಯಿತ್ತು, ಮಗು ಹುಟ್ಟುತ್ತಾಯಿತ್ತು. ಬಟ್ ಆದರೆ ಇವು ಯಾವ್ದ್ರ ಮಧ್ಯೆನೂ ಕನೆಕ್ಷನ್ಸ್ ಇರಲಿಲ್ಲ. ಗಂಡ ಹೆಂಡತಿ ಬಗ್ಗೆ, ಹೆಂಡತಿಗೆ ಮಗು ಬಗ್ಗೆ ಅಲ್ಲಲ್ಲೇ ಬಿಟ್ಟು ಹೋಗ್ತಾಯಿದ್ರು. ಆವಾಗ ನೇಚರೇ ನಮ್ಮ ಬಾಡಿಗೆ ಒಂದು ಕೆಮಿಕಲ್ಸ್ನ ರಿಲೀಸ್ ಮಾಡೋದನ್ನು ಹೇಳ್ಕೊಡುತ್ತೆ. ಅಲ್ಲಿಂದ ಶುರುವಾದದ್ದು ಈ ಡೊಪಮಿನ್ ಆಗಿರ್ಬೋದು, ಆಕ್ಸಿಟೋಸಿನ್ ಆಗಿರ್ಬೋದು, ಸೆರೋಟಿನಿನ್ ಅಂತ ಈ ಕೆಮಿಕಲ್ಸ್ ರಿಲೀಸ್ ಶುರುವಾದಾಗಿಂದ ಹುಟ್ಟಿದ್ದೇ ಈ ಪ್ರೀತಿ ಅಂತ, ಈ ಅಫೆಕ್ಷನ್ಗಳು ಹುಟ್ಟಿದ್ದು. ಅದು ಕಾಲಾನಂತರ ಬದಲಾಗಿ ಮನುಷ್ಯ ಅದನ್ನು ಬೇರೆ ಬೇರೆ ರೀತಿ ಬಳಸ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಮನುಷ್ಯ ಹಾಗೆ ಯಾವುದೋ ಒಂದು ಕೈಗೆ ಸಿಗುತ್ತೆ ಅದನ್ನು ಹಾಳು ಮಾಡೋವರೆಗಂತೂ ಬಿಡೋದಿಲ್ಲ. ಪ್ರೀತಿ ಒಂದನ್ನು ಸಿಕ್ಕಿದ ಮೇಲೆ ಅದನ್ನು ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡಿ ಬಿಡ್ತಾನೆ. ಈಗ ಅದು